ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರನ್ನು ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದುಬಿಟ್ಟು 8:30. ಇವಾಗ ನಾನು ಹೊರಗಡೆ ತುಳಸಿಯನ್ನು ಚೆನ್ನಾಗಿ ತೊಳೆದು, ಇವತ್ತು ಶುಕ್ರವಾರ ಆಗಿದ್ದರಿಂದ ರಂಗವಲ್ಲಿ ಹಾಕಿದ್ದೇನೆ. ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು ಫ್ರೆಂಡ್ಸ್. ಈ ಥರ ರಂಗವಲ್ಲಿಯನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ತುಳಸಿ ಮಾತಾ ಆಶೀರ್ವಾದ ಕೊಡಲಿ ಫ್ರೆಂಡ್ಸ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ ಫ್ರೆಂಡ್ಸ್, ನಾನು ಶುಕ್ರವಾರದ ಪೂಜೆಯನ್ನು ಮುಗಿಸಿದ್ದೇನೆ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಬೇಗನೆ ಮುಗಿಸ್ಬಿಟ್ಟೆ ಫ್ರೆಂಡ್ಸ್. ಮಕ್ಳಿಗೂ ಸ್ಕೂಲ್ ಕಳಿಸ್ಬಿಟ್ಟು ಬೇಗನೆ ಪೂಜೆಯನ್ನು ಮುಗಿಸಿದೆ. ಶುಕ್ರವಾರ ಅಂದರೆ ಒಂದು ಹಬ್ಬದ ಥರನೇ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ 2 ವಾಸ್ತು ಟಿಪ್ಸನ್ನು ಹೇಳಿಕೊಡುತ್ತೇನೆ. ಅದು ನಾನು ಪಾಲಿಸುವುದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅದನ್ನು ನಿಮಗೆ ಹೇಳಿಕೊಡ್ತೀನಿ. ಇದನ್ನು ವಾಸ್ತು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಇದು ನೋಡಿ, ನಾನು ಪೂರ್ವ ದಿಕ್ಕಿನ ಮೂಲೆಯಲ್ಲಿ, ಆಗ್ನೇಯ ಮೂಲೆಯಲ್ಲಿ ನಾನು ಇದು ನೋಡಿ ಅನ್ನಪೂರ್ಣೇಶ್ವರಿ ಮಾತಾನು ನಾನು ಶುಕ್ರವಾರ ಇಲ್ಲಿ ಈ ದಿಕ್ಕಿಗೆ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ ನಾನು ಪೂಜೆ ಮಾಡುತ್ತೇನೆ ಫ್ರೆಂಡ್ಸ್. ಈ ಪೂಜೆ ಮಾಡೋದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್, ಇದು ನೋಡಿ ಕಲ್ಲುಪ್ಪು, ಅದರ ಪಕ್ಕನೇ ಕಲ್ಲುಪ್ಪು ಭರಣಿಯಲ್ಲಿ ತುಂಬಿ ಇಡುತ್ತೇನೆ ಫ್ರೆಂಡ್ಸ್. ಇದು ಶುಕ್ರವಾರ ನಾನು ಇದಕ್ಕೆ ಪೂಜೆ ಮಾಡ್ತೀನಿ. ಇದು ಉಪ್ಪಿದೆ ಅಲ್ಲ, ಸದಾವಾಗಿ ತಂದು ತುಂಬಿರಬೇಕು ಫ್ರೆಂಡ್ಸ್. ಈ ಪೂಜೆ ಮಾಡೋದ್ರಿಂದ ಸದಾ ಅನ್ನಪೂರ್ಣೇಶ್ವರಿ ಮಾತಾ ನಮ್ಮ ಮನೆಯಲ್ಲಿ ನೆಲೆಸಿ ಸದಾ ಧಾನ್ಯದ ಕಮ್ಮಿ ಆಗೋದಿಲ್ಲ. ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ನೋಡಿ, ಈ ಭರಣಿಯಲ್ಲಿ ತಂದು ಹಾಕ್ತಾನೆ ಇರಬೇಕು, ಉಪ್ಪು ಖಾಲಿ ಆಗಬಾರದು. ನೋಡಿ, ಈ ಥರ ಪೂಜೆ ಮಾಡಬೇಕು ಫ್ರೆಂಡ್ಸ್. ಇದು ಮಾರ್ನಿಂಗ್ ಟೈಮ್. ಬನ್ನಿ ಟೀ ಕುಡಿಯೋಣ. ಟೀ ಜೊತೆ ನಾನು ಬಿಸಿ ಬಿಸಿ ಚಪಾತಿ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ? ಈ ಮಿನಿ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಲೈಕ್ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರನ್ನ ಹಾಗೆ ನನ್ನನ್ನು ಬೆಳೆಸಿ. ಧನ್ಯವಾದಗಳು.